ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನಲಕ್ಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತಂದೂರಿ ಪೌಡರ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಯಾವ ಬೌಲಲ್ಲಿ ನಾವು ಕಡಲೆ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ಅರ್ಧ ಕಾಶ್ಮೀರ್ ಚಿಲ್ಲಿ ಪೌಡರನ್ನು ಹಾಕೋಬೇಕು. ಕಾಶ್ಮೀರ್ ಚಿಲ್ಲಿ ಪೌಡರು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಅರ್ಧ ಬೌಲಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರು ಮತ್ತು ಒಂದು 5 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಮತ್ತು 2 ಸ್ಪೂನು ಅರಿಶಿಣ ಪೌಡರು ಮತ್ತು ಇದಕ್ಕೆ ಚಾಟ್ ಮಸಾಲ ಒಂದೇ 1 ಸ್ಪೂನ್ ಸಾಕು, ಜಾಸ್ತಿ ಹಾಕೋಬೇಡಿ. ಒಂದೇ 1 ಸ್ಪೂನು ಚಾಟ್ ಮಸಾಲ ಮತ್ತು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು, ಜಾಸ್ತಿ ಹಾಕ್ಕೊಂಡ್ರೆ ಕೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೋಬೇಕು. ಇದು ನಾನು 1 ವಾರಕ್ಕಾಗಷ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಒಂದು ದಿನಕ್ಕೆ ಅಂದರೆ ಆ ದಿನದಲ್ಲಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ಒಂದಿನ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು 1 ಸ್ಪೂನಷ್ಟು ಇದಕ್ಕೆ ನಾವು ಮೆಣಸಿನ ಪೌಡ್ರನ್ನು ಹಾಕೋಬೇಕು. 1 ಸ್ಪೂನಷ್ಟು ಮೋಮೋಸ್ ಪೌಡ್ರ್ ಬರುತ್ತೆ. ನಿಮಗೆ ಆ ಮೋಮೋಸ್ ಪೌಡ್ರನ್ನ ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೋಮೋಸ್ ಪೌಡ್ರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು, ಅದಕ್ಕೇನೆ ಯಾವ ಥರ ಅದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೋಮೋಸ್ ಪೌಡ್ರು ಅಂದರೆ ಈ ತಂದೂರಿ ಪೌಡ್ರನ್ನ ನಾವು ಚಿಕನ್ಗೂ ಹಾಕ್ಬೋದು, ಪನ್ನೀರ್, ಮಶ್ರೂಮ್, ವೆಜ್ ಇಷ್ಟಕ್ಕೂ ನಾವು ಹಾಕೋಬೋದು. ಇದು ಮೋಮೋಸಿಗೆ ಮಾತ್ರ, ಮೋಮೋಸ್ ಮಾಡ್ತೀವಲ್ಲ ನಾವು, ಆ ಮೋಮೋಸ್ ಪೌಡ್ರು ಮಾತ್ರ ಇದು ತಂದೂರಿ. ಅಂದರೆ ಬೇರೆ ಫಿಶ್ಗೆ ಆ ಥರಕ್ಕೆಲ್ಲನೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇದೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡ್ತಾನೆ ನಮಗೆ ಗೊತ್ತಾಗ್ಬಿಡುತ್ತೆ ಕಲ್ಲರ್ ಯಾವ ಥರ ಆಗಿದೆ ಅಂತ. ಕಲ್ಲರ್ ತುಂಬ ಈ ಕಸೂರಿ ಮೇಥಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಇದೆಯಲ್ಲ, ಕಾಶ್ಮೀರ್ ಚಿಲ್ಲಿ ಪೌಡರು ಖಾರ ಜಾಸ್ತಿ ಆಗಲ್ಲ. ಅದು ಖಾರನೇ ಆಗಲ್ಲ ಜಾಸ್ತಿ ಅಂತೇನಿಲ್ಲ, ಖಾರ ಸ್ವಲ್ಪ ಕಡಿಮೆನೇ ಅದು. ಹಾಗಾಗಿ ನಾವು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನಮಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಾಕೋತೀನಿ. ಕಾಶ್ಮೀರ್ ಚಿಲ್ಲಿ ಪೌಡರು ಖಾರ ಆಗಲ್ಲ ಜಾಸ್ತಿ. ನಾನಿಲ್ಲಿ 1 ವಾರಕ್ಕಾಗಷ್ಟು ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ತಂದೂರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನಾವು ತಂದೂರಿಗೆ ಪ್ರಿಪೇರ್ ಮಾಡ್ಕೊಳ್ತೀವಿ, ಎಷ್ಟು ಹಾಕ್ಕೊಳ್ತೀವಿ. ನೀವು ಇದನ್ನು 1 ವಾರ ಗಂಟನೂ ಇಟ್ಕೋಬೋದು. ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಥರ ಹಾಳಾಗಲ್ಲ. ಯಾವುದೇ ಫ್ರಿಜ್ಗೆ ಇಡೋ ಅಂಥ ಅವಶ್ಯಕತೆ ಇಲ್ಲ. ನಾವು ಇದನ್ನು ಹೊರಗಡೆನೇ ಇಟ್ಟಿರ್ತೀವಿ. ಎಷ್ಟು ಸ್ಪೂನ್ ಹಾಕೋಬೇಕು ಮತ್ತು ತಂದೂರಿ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಏನೇನು ಹಾಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಪೌಡ್ರ್ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ, ಇದು ತಂದೂರಿ ಪೌಡರ್ ರೆಡಿಯಾಗಿದೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ತಂದೂರಿ ಹೇಗೆ ಮಾಡೋದು ಮತ್ತು ಮೋಮೋಸ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.